ಸೊ ಈಗ ಯೂಶ್ವಲಿ ಸಮಾಜ ಮನುಷ್ಯನೆಲ್ಲ ದುಡ್ಡಿಂದ ಅಳಿಯತ್ತೆ, ಪವರಿಂದ ಅಳಿಯತ್ತೆ, ಇಲ್ಲ ಗುಣದಿಂದ ಅಳಿಯತ್ತೆ. ನಾನು ಗುಣದಿಂದ ಶುರು ಮಾಡ್ತೀನಿ. ಯಾಕೆಂದರೆ ಗುಣ ಅದು ಥರ ಯಾವತ್ತೂ ಚಿನ್ನ ಇದ್ದಂಗೆ. ಅದು ಲೈಫ್ ನಮಗೆ ಏನು ಹಾಕ್ತಾ ಇರುತ್ತೋ ಅದರಿಂದ ಗುಣ ಪಾಲಿಷ್ ಆಗ್ತಾ ಇರಬೇಕು ಯಾವಾಗಲೂ. ಮೊದಲನೇದಾಗಿ ನಮ್ಮೆಲ್ರಿಗೂ ನೀವು ಎಷ್ಟಕ್ಕೆ ಬಾಳ್ತೀರಾ, ನಿಮ್ಮ ಬಿಸ್ನೆಸ್ ಪ್ರೊಫೈಲ್ ಅರ್ಥ ಆಗಿದೆ. ಬಟ್ ನೀವು ಎಲ್ಲಿಯವರು, ಯಾರು ನೀವು? ನಾನು ಸಾಮಾನ್ಯ ಒಂದು 6ನೇ ಕ್ಲಾಸ್ ಸ್ಟೂಡೆಂಟು. ನನ್ನ ಲೈಫಲ್ಲಿ ನಾನು ಎಜುಕೇಷನ್ ಮಾಡಿರೋದು 6ನೇ ಕ್ಲಾಸು. ನಾನು ಇದೇ ಬೊಮ್ಮನಹಳ್ಳಿಯಿಂದ ಸ್ಟಾರ್ಟ್ ಆಗಿದ್ದೀನಿ. ಐ ಆಮ್ ದ ಬೊಮ್ಮನಹಳ್ಳಿ ಬಾಬು. ಈ ಬೊಮ್ಮನಹಳ್ಳಿಯಿಂದ ಶುರುವಾಗಿದ್ದ ಲೈಫ್ ಹೇಗೆ? ಯಾಕೆ ನೀವು ಬೊಮ್ಮನಹಳ್ಳಿ ಬಾಬು? ನಮ್ಮ ಬೇಸ್ ಬೊಮ್ಮನಹಳ್ಳಿ. ನಾನು ನಮ್ಮ ಅಜ್ಜಿ ಮನೆ ತಮಿಳ್ನಾಡಲ್ಲಿ ಓದಿದೆ. ನನ್ನ ಬಾಲ್ಯ ತಮಿಳ್ನಾಡಲ್ಲಿ ಕಳೀತು. ಬಟ್ ನಾನು ಬೊಮ್ಮನಹಳ್ಳಿ ಬೇಸು. ತಮಿಳ್ನಾಡು ಟು ಬೊಮ್ಮನಹಳ್ಳಿ 6 ವರ್ಷದಿಂದ ಈಗ ಐ ಥಿಂಕ್ ನೀವು ಬೆಳೆಯೋ ವಯಸ್ಸಿನ ಮಧ್ಯ ಎಲ್ಲರಿಗೂ ಒಂಥರ ಒಂದು ಬೀಜ ಅದು ಬಿತ್ತ ಮೇಲೆ ಅದು ಹೇಗೆ ಬೆಳೆಯುತ್ತೆ ಇವತ್ತು ಮರವಾಗಿ ನೋಡ್ತಾ ಇದ್ದೀವಿ. ಗಿಡವಾಗಿ ತಾವು ಯಾರು ಏನು, ಯಾವಾಗಲೂ ನಿಮ್ಗೆ ಇದೇ ಥರ ದೊಡ್ಡ ಬಿಸ್ನೆಸ್ ಮಾಡಬೇಕು ಕನಸುಗಳನ್ನ ಇತ್ತ? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಸರ್? ಒಂದು ಸಣ್ಣ ಫ್ಯಾಮ್ಲಿಯಲ್ಲಿ ಹುಟ್ಟಿದೆ ನಾನು. ನನ್ನ ಬಾಲ್ಯ ಅದೇ. ನನಗೆ ಎಜುಕೇಷನ್ ಲೈಫಿಗೋಸ್ಕರ ನನಗೆ ತಮಿಳ್ನಾಡು ಕಲಿಸಿದ್ರು. ಅಲ್ಲಿ ತಮಿಳ್ನಾಡಲ್ಲಿ 6ನೇ ಕ್ಲಾಸ್ ಗಂಟ ಓದಿದೆ. ಆಮೇಲೆ ಮತ್ತೆ ಬಂದು ಬೆಂಗಳೂರು ಸೆಟ್ಲಾಗಿ ಇದೇ ಬೊಮ್ಮನಹಳ್ಳಿಯಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಯಾಕೆ 6ನೇ ಕ್ಲಾಸಿಗೆ ಬಿಟ್ರಿ? ನಮ್ಮ ಫೈನಾನ್ಷಿಯಲ್ಲು ಬೇರೆ ಮತ್ತೊಂದು ಇನ್ನೊಂದು ಕಾರಣಕ್ಕೆ 6ನೇ ಕ್ಲಾಸ್ ಗಂಟನೇ ನನ್ನ ಎಜುಕೇಷನ್ನು. ಸೊ ಯೂಶ್ವಲಿ ಒಂದು ಎಜುಕೇಷನ್ ಇಲ್ಲದೆ ಇದ್ದಾಗ ಲೈಫ್ ಒಂದು ಬೇರೆ ರೂಟಿಗೆ ಕರ್ಕೊಂಡು ಹೋಗುತ್ತೆ. ಕೆಲವು ಸತಿ ಗಾಳಿ ಬಂದ ಕಡೆ ತೂರ್ಕೋಬೇಕಾಗತ್ತೆ. ಸೊ ನೀವು ಇದು ನಿಮ್ಮ ಲೈಫಿಗೆ ಹೇಗೆ ಅನ್ವಯಿಸುತ್ತೆ? ಕಷ್ಟಗಳು ನೋಡಿದ್ದೀರಾ? ಭಾಳಷ್ಟು ಕಷ್ಟಗಳು ನೋಡಿದ್ದೀವಿ, ಬಡತನ ನೋಡಿದ್ದೀವಿ. ಸರ್ ಬಡತನ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು 6ನೇ ಕ್ಲಾಸ್ ಓದೋ ಗಂಟ ಒಂದು ರಿಯಲ್ ಹೊಸ ಪೆನ್ಸಿಲಲ್ಲಿ ನಾವು ಸ್ಕೂಲ್ ನೋಟ್ಸ್ ಬುಕ್ ಬರೆದಿಲ್ಲ. ಹೊಸ ಪೆನ್ಸಿಲ್ ಒಂದು ತಗೊಂಡು ಅವತ್ತೆಲ್ಲ 30-40 ಪೈಸೆನೇ ಪೆನ್ಸಿಲು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಯಾರೋ ಬಿಸಾಕಿರೋ ಇಷ್ಟು ಪೆನ್ಸಿಲೇ ನಾನು ಎಜುಕೇಷನ್ ಮಾಡಿದ್ದು. ಹೊಸ ಪೆನ್ಸಿಲ್ ಒಂದು ಫುಲ್ ಪೆನ್ಸಿಲ್ ತಗೊಂಡು ಎಜುಕೇಷನ್ ಮಾಡಿಲ್ಲ. ಆವಾಗ ನೀವು ಅಂದ್ಕೊಳ್ಳಿ ನನ್ನ ಬಡತನ ಹೇಗಿರುತ್ತೆ ಅಂತ. ಇಷ್ಟು ಪೆನ್ಸಿಲೇ ಸಿಕ್ಕಿ ಆ 2 ಕಡೆ ಮಾಡಿ ಇಷ್ಟೇ ಒಂದು ಇಂಚು 1.5 ಇಂಚ್ ಮಕ್ಕಳು ಬಿಸಾಕೋ ಪೆನ್ಸಿಲ್ ಇದೆಯಲ್ಲ, ಆ ಪೆನ್ಸಿಲಲ್ಲೇ ನಮ್ಮ ಎಜುಕೇಷನ್ ನಡೆದಿದ್ದು. ಇದು ನನ್ನ ಲೈಫು. ಯಾಕದ ಹಾಗೆ? ಅದು ಹೆಂಗೆ ಅಂತಿರ್ಬೋದು, ಬಡತನದ ಒಂದು ಭಾಗ ಅಂತ ಅನ್ಕೋಬೋದು ಅದಕ್ಕೆ. ಸೊ ಆ ಥರ ಎಲ್ಲ ಆದಾಗ ನಿಮ್ಮ ಆ ವಯಸ್ಸಿಗೆ ತಲೆನಲ್ಲಿ ಏನು ಓಡ್ತಾ ಇತ್ತು? ತಲೆಯಲ್ಲಿ ಏನು ಓಡ್ತಾ ಇತ್ತು ಅಷ್ಟೇ, ನಮ್ಮ ಜೀವನ ಇಷ್ಟೇ. ಇದಕ್ಕಿಂತ ಮುಂದಕ್ಕೆ ಹೋಗ್ಬೇಕಾದ್ರೆ ಲೈಫಲ್ಲಿ ಏನೋ ಮಾಡಬೇಕು. ಬಟ್ ನಮಗೆ ಸಿಕ್ಕಿರೋದು ಇವತ್ತಿದೆ, ಅದಿತ್ತು. ಇವೆಲ್ಲ ನಿಮ್ಗೆ ಅವಾಗ ಆ ವಯಸ್ಸಲ್ಲಿ ಅರ್ಥ ಆಗ್ತಾಯಿತ್ತಾ? ಖಂಡಿತ ಸ್ವಲ್ಪ ಅರ್ಥ ಆಗ್ತೀವಿ. ನಮ್ಮ ಅಕ್ಕಪಕ್ಕ ಇರೋ ಮಕ್ಕಳು ಒಳ್ಳೆ ಬ್ಯಾಗ್ಸು, ಒಳ್ಳೆ ಸ್ಕೂಲು, ಒಳ್ಳೆ ಜಾಮೆಟ್ರಿ ಬ್ಯಾಗ್ಸು ಮತ್ತು ಬಾಕ್ಸು, ಒಳ್ಳೆ ಬಟ್ಟೆ. ಅವ್ರಿಗೂ ನಮಗೂ ನೋಡೋ ಸಂದರ್ಭದಲ್ಲಿ ಸ್ವಲ್ಪ ಏನೋ ನಾವು ಮೈನಸ್ ಆಗಿ ಕಂಡು ಬರ್ತಾಯಿದ್ವಿ ಅವಾಗ. ಬಟ್ ನಮ್ಮ ಲೈಫ್ ಅದೇ, ಈ ಥರ ಬಡತನ. ಸೊ ಅಲ್ಲಿಂದ ಇಲ್ಲಿ ಕಟ್ಟಾದರೆ ಸಡನ್ನಾಗಿ ಈಗ ಆಟಿಕಾ ಇವತ್ತು ಅಷ್ಟು ದೊಡ್ಡ ಸಂಸ್ಥೆ, ಅದು ಎಲ್ಲ ಅದರದ್ದು ಫ್ರೂಟ್ ನೋಡ್ತಾ ಇದ್ದೀವಿ. ಅದು ರೂಟ್ ನೋಡೋದಾದರೆ ಫಸ್ಟ್ಲಿ ಈ ಗೋಲ್ಡ್ಗೆ ಯಾಕೆ ಬಂದ್ರಿ ಸರ್ ತಾವು? ಇಲ್ಲ, ನಾನು ಎದ್ದ ತಕ್ಷಣ ಡೈರೆಕ್ಟು ಗೋಲ್ಡಿಗೆ ಬಂದುಬಿಡಲಿಲ್ಲ. 2013 ಗೋಲ್ಡ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಭಾಳಷ್ಟು ಕಷ್ಟಗಳು, ಬಿಸ್ನೆಸ್ಸು, ಬೇರೆ ಬೇರೆ ಬಿಸ್ನೆಸ್ ನೋಡಿದ್ದೀವಿ. ಏನೇನು ಬಿಸ್ನೆಸ್ ನೋಡಿದ್ರಿ? ನಾನು ಹೇಳಿದ್ರೆ ಅದೇ 1 ಕಿಲೋಮೀಟ್ರ್ ಆಗುತ್ತೆ. 40-50 ಬಿಸ್ನೆಸ್ ನಾನು ಮಾಡಿದ್ದೀನಿ. ಸೀರಿಯಸ್ಲಿ 40-50 ಬಿಸ್ನೆಸ್ ನನ್ನ ಲೈಫಲ್ಲಿ. ನಾವು ಇವತ್ತು ನೋಡ್ತಾ ಇರೋದು ಬರೀ ಈ ಯಶಸ್ಸು ಮಾತ್ರ ನೋಡ್ತೀರಾ. ಲೈಫಲ್ಲಿ ಎಷ್ಟೋ ಸೋಲುಗಳು. ನನ್ನ 45ನೇ ವಯಸ್ಸು ಗಂಟ ಇವತ್ತು ನನಗೆ 52. ನನ್ನ 40ನೇ ವಯಸ್ಸು ಗಂಟ ಸ್ವಂತ ಮನೆ ಇರಲಿಲ್ಲ ನನಗೆ. ಇದೇ ಬೊಮ್ಮನಹಳ್ಳಿಯಲ್ಲಿ 1100 ರೂಪಾಯಿ ಮನೆಗೆ ಬಾಡಿಗೆಗಿದ್ದೆ ನಾನು. ಇದೇ ಬೊಮ್ಮನಹಳ್ಳಿಯಲ್ಲಿ 1100 ರೂಪಾಯಿ ಮನೆ ಬಾಡಿಗೆ ನಾನು ವಾಸ ಇದ್ದೆ. ನನ್ನ 40 ವಯಸ್ಸು ಗಂಟ ಸ್ವಂತ ಪ್ರಾಪರ್ಟಿ ಇರಲಿಲ್ಲ, ಸ್ವಂತ ಮನೆ ಕೂಡ ಇರಲಿಲ್ಲ ನನಗೆ. ಇದು ನನ್ನ ಲೈಫು. ಆ ಒಂದು ಫೇಸನ್ನು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಆ ಫೇಸ್ ನಿಮಗೆ ಹೇಳ್ಕೊಟ್ಟಿರೋ ಪಾಠಗಳು ಹೇಗೆ ನೋಡ್ತೀರಾ? ನೋಡಿ, ನಮ್ಮ ಆಫೀಸಲ್ಲಿ ಇಲ್ಲ ನನ್ನ ಸುತ್ತಮುತ್ತ ಇರೋರಿಗೆ ನೀವು ನೋಡ್ಬೋದು. ನನಗೆ ಕಷ್ಟ ಅಂತ ಬಂದರೆ ನನಗಿಲ್ಲ ಅಂದರೆ ನಾನು ಯಾರನ್ನ ಕೊಡ್ತೀನಿ.
ಮನೆ ಇರಲಿ, ಎಜುಕೇಷನ್ ಇರಲಿ, ಊಟ ಇರಲಿ, ಇಲ್ಲ ದುಡ್ಡೇ ಇಲ್ಲ ಅಂತ ಬಂದರೆ ನಾನು ತಿನ್ನೋಕೆ ಬದಲು ಅವ್ರು ಕೊಟ್ಬಿಡ್ತೀನಿ ತಿನ್ನೋ ಅಂತ. ಇದೆಲ್ಲ ನನ್ನ ಹಳೇ ಕಥೆಗಳಿಂದನೇ ನನಗರಿವು. ಆವತ್ತು ನನಗೆ ಕೊಡೋಕೆ ಯಾರೂ ಇರಲಿಲ್ಲ. ಇವತ್ತು ನನ್ನ ಹತ್ರ ಒಬ್ಬ ಬಂದರೆ ಅವ್ನು ಖಾಲಿ ಹೋಗ್ಬಾರ್ದು, ತಿನ್ಕೊಂಡು ಹೋಗ್ವಂತೀನಿ. ಇದು ನನ್ನ ಪಾಠ. 40-50 ಬಿಸ್ನೆಸ್ ಅಂತ ಬಂದಾಗ ಯೂಶಲಿ ಎಜುಕೇಷನ್ ಆ ಟ್ರ್ಯಾಕಿಂದ ಈ ಕಡೆಗೆ ಬಂದವ್ರಿಗೆ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಹೋಗ್ತಾರೆ. ಬಟ್ ಟ್ರೈ ಮಾಡಿದಾಗ ಯೂಶಲಿ ಕೈ ಸುಟ್ಕೋಬೋದು, ಅಥವಾ ಪ್ರತಿಯೊಂದು ಸೋಲಿನ ಮೆಟ್ಟಿಲುಗಳಂತ ನಮಗೆ ನಾವೇ ಪಂಪ್ ಹೊಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ನಿಮ್ಮ ಕೇಸಲ್ಲಿ ಅದು ಏನೇನಾಯಿತು? ಸರ್, ಭಾಳಷ್ಟು ಏರುಪೇರು ನೋಡಿದ್ದೀವಿ. ಎಲ್ಲ ಕಡೆ ಗೆಲ್ಲುವಂಥ ಸಾಧ್ಯ ಆಗಿಲ್ಲ. ಏರುಪೇರು ಅಂದರೆ? ಏರುಪೇರಂದರೆ ಸಂಪಾದನೆ ಮಾಡ್ಕೋ, ದುಡ್ಕೋ, ಮನೆ ಬಾಡಿಗೆ ಕಟ್ಕೋ, ಈ ಥರ ಕೆಲವು ಬಿಸ್ನೆಸ್ದು ಎಕ್ಸಾಂಪಲ್ಸ್ ಕೊಡ್ಬೋದಾ? ನೀವು ಮಾಡಿರೋ 40-50 ಅಂತೀರಿ. ಓಕೆ, 40-50ರಲ್ಲಿ ಭಾಳಷ್ಟು ಎಕ್ಸಾಂಪಲ್ಸ್ ಕೊಡಬೇಕಾದ್ರೆ ಹೋಟೆಲ್ ಬಿಸ್ನೆಸ್ಸಿಂದ ಹಿಡಿದು ನಾರ್ಮಲಿ ಕೂಲಿ ಕೆಲಸ ಗಂಟ ಕಾಂಟ್ರಾಕ್ಟರ ಮಾಡಿದ್ದೀನಿ. ಲೇಬರ್ ಎಂಪ್ಲಾಯೀಸಿಂದ ಹಿಡಿದು ಲೇಬರ್ನ ಕರ್ಕೊಂಡೋಗಿ ಕೆಲಸ ಕೊಡೋದ್ರಿಂದ ಹಿಡಿದು ಇದೇ ನಿಮ್ಮ ಬ್ರಾಡ್ಕಾಸ್ಟಿಂಗ್ ಹತ್ರ ಇಲ್ಲಿ ಬಿರ್ಲಾ ಸಿಮೆಂಟ್, ಬಿರ್ಲಾ ಇದಿದೆ. ಅದಕ್ಕೆ ಬಿರ್ಲಾ ಸರ್ಕಲ್ ಅದು. ಬಿರ್ಲಾ ಸರ್ಕಲ್ ಅಲ್ಲ, ಇಲ್ಲಿ ರೆಡಿಮಿಕ್ಸ್ ಪ್ಲ್ಯಾಂಟ್ ಇತ್ತು ಬಿರ್ಲಾದು. ಆ ಬಿರ್ಲಾ ರೆಡಿಮಿಕ್ಸ್ ಪ್ಲ್ಯಾಂಟ್ಗೆಲ್ಲ ನಾನು ಸಪ್ಲೈ ಮಾಡಿದ್ದೀನಿ. ಕರೆಕ್ಟು ಸರ್. ಅಂದರೆ ಆ ಇದ್ರಿಂದಾಗಲೇ ಆ ಸರ್ಕಲ್ಗೆ ಬಿರ್ಲಾ ಸರ್ಕಲ್ ಅಂತ ಹೆಸರು ಬಂದಿದೆ. ಇರ್ಬೋದು. ಆವಾಗ ರೆಡಿಮಿಕ್ಸ್ ಪ್ಲ್ಯಾಂಟ್ ಒಂದು 25 ವರ್ಷ 20 ವರ್ಷ ಮುಂಚೆ ಓ, ಇದೇ ಕೂಡ್ಲಿಗೆಟ್ಟಲ್ಲಿ ಒಳಗೆ ಬಂದು ಅಲ್ಲಿ ಒಂದು ಇದೆಲ್ಲ ಕಾಡ್ ಥರ ಇತ್ತು ಇದು. ಓ, ಅದೆಲ್ಲ ಸೊ ಅಲ್ಲಿ ಏನು ಮಾಡ್ತಾ ಇದ್ರಿ ಆ ಬಿರ್ಲಾ ಇದರಲ್ಲಿ? ಅವ್ರಿಗೆ ಸ್ಯಾಂಡ್ ಸಪ್ಲೈ, ಬೇರೆ ಬೇರೆ ಕಾಂಟ್ರಾಕ್ಟ್ ಸಪ್ಲೈ, ಸಣ್ಣ ಪುಟ್ಟ ತಿಂಗಳು ಇದು ಅದು ಅಂತಿಲ್ಲ, ನೀವು ಎಲ್ಲ ಕೆಲಸ ಮಾಡಿದ್ದೀವಿ. ಎಲ್ಲ ಕೆಲಸ ಮಾಡಿದ್ದೀನಿ. ಅದರಲ್ಲಿ ನಿಮ್ಗೆ ಭಾಳ ತೃಪ್ತಿ ಕೊಟ್ಟಿದ್ದ ಬಿಸ್ನೆಸ್ ಯಾವುದು? ಭಾಳ ಪಾಠ ಕಲಿಸಿದ ಬಿಸ್ನೆಸ್ ಯಾವುದು? ಭಾಳ ಪಾಠ ಕಲಿಸಿದ ಬಿಸ್ನೆಸ್ ಅಂದರೆ ನನಗೆ ಒಂದು ಹೋಟ್ಲ್ ಬಿಸ್ನೆಸ್. ಒಬ್ಬ ಬಡವ, ಶ್ರೀಮಂತರ ಹೋಟ್ಲ್ ಬೇರೆ, ಈ ಬಡವ್ರ ಹೋಟ್ಲ್ ಇದೆಯಲ್ಲ, ಈ ಬಡವ್ರ ಹೋಟ್ಲ್ ಅಂದರೆ? ಬಡವ್ರ ಹೋಟ್ಲ್ ಅಂದರೆ ನಾರ್ಮಲ್ ಚಿಕ್ಕ ಪುಟ್ಟ ಹೋಟ್ಲುಗಳು. ಅದರಲ್ಲಿರೋ ಕಷ್ಟ, ಆ ಓನರ್ಗಿರೋ ಕಷ್ಟ, ಅದು ನನಗೆ ಭಾಳ ಪಾಠ ಕೊಟ್ಟು. ಎಕ್ಸಾಂಪಲ್ ಅಂದರೆ, ಈಗ ದೊಡ್ಡ ಹೋಟ್ಲಿಗೊಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಸಣ್ಣ ಪುಟ್ಟ ಹೋಟ್ಲ್ಗಳಲ್ಲಿ ಎಲ್ಲನೂ ಪರ್ಚೇಸ್ ಅವನೇ ಮಾಡಬೇಕು. ಬೆಳಗ್ಗೆ 4 ಗಂಟೆಗೆ ಹೋಗಿ ಕ್ಲೋಸಿಂಗ್ ರಾತ್ರಿ 12 ಗಂಟೆ ತನಕ ಅವನೇ ಮಾಡಬೇಕು. ಅದು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಅದು ನೋಡಿ ಅದು ಭಾಳ ನನಗೆ ತೃಪ್ತಿನೂ ಕೊಡ್ತು. ಆ ಬಡವ್ರ ಜೊತೆಲಿ ಬೆರೆಯೋದು ಒಂದು ಸಂದರ್ಭನೂ ಸಿಕ್ತು. 10-20 ರೂಪಾಯಿಗೆ ಊಟ ಕೊಟ್ಟು ಆ ಥರ ಒಂದು ಹೋಟ್ಲಿತ್ತು ನಮ್ಮದು. ಇದೇ ಬೊಮ್ಮನಹಳ್ಳಿಯಲ್ಲಿ, ಇದೇ ನಮ್ಮ ಬೊಮ್ಮನಹಳ್ಳಿಯಲ್ಲೇ ಹೋಟ್ಲಿತ್ತು. ಕಳೆದ ಒಂದು 25 ವರ್ಷಕ್ಕೆ ಮುಂಚೆ ನೋಡಿದೆ. ಅದು ತೃಪ್ತಿನೂ ಕೊಡ್ತು, ಭಾಳ ನನಗೆ ಪಾಠನೂ ಕೊಡ್ತು. ಪಾಠ ಅಂದರೆ ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟು, ರಾತ್ರಿ 12 ಗಂಟೆ. ಆವಾಗಲೂ ಅಷ್ಟೆಲ್ಲ ಮಾಡಿದ ಮೇಲೆ ಕೊಡೋ ತರಕಾರಿ ಅವನಿಗೆ ಕೊಡೋಕ್ಕೆ ದುಡ್ಡಿರಲ್ಲ, ಗ್ಯಾಸಿಗೆ ಕೊಡೋಕ್ಕೆ ದುಡ್ಡಿರಲ್ಲ. ಇದೆಲ್ಲ ಒಂದು ಲೈಫ್ಗೆ ಅನುಭವ ಕೊಡ್ತು ನನಗೆ.